ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 100 ನೀವೆಲ್ಲರೂ ನೋಡೇ ಇರ್ತೀರ. ಇಂದಿನ ಸಂಚಿಕೆಯಲ್ಲಿ ಚಂದನ ಬಂದು ಹಾಲಲ್ಲಿ ಕೂತ್ಕೋತಾಳೆ. ನಿಮ್ಮ ಹತ್ರ ಎಲ್ಲರ ಮುಂದೆ ಒಂದು ವಿಷಯ ಮಾತಾಡಬೇಕಿತ್ತು, ಇಂಪಾರ್ಟೆಂಟು ಅಂತ ಹೇಳಿದಾಗ ನಿನ್ನಿನ ಸಂಚಿಕೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿದ್ರು. ಈ ಸಂಚಿಕೆಯಲ್ಲಿ ಅದೇ ಕಂಟಿನ್ಯೂ ಆಗುತ್ತೆ. ಇವಳು ಬಂದು ನಾನು ನಿಮ್ಮ ಹತ್ರ ಎಲ್ಲರಿದ್ರಿಗೂ ಒಂದು ವಿಷಯ ಹೇಳಬೇಕು, ಇಂಪಾರ್ಟೆಂಟು ಅಂದಾಗ ಆಯಿತು ಹೇಳಿ ಅಂತ ಎಲ್ಲರೂ ಹೇಳ್ತಾರೆ. ಮೈ ಮತ್ತು ಕಂಠಿ ಹರಿ. ಅದಕ್ಕೆ ಅವಳು ಈ ಮನೆಗೊಂದು ಸೊಸೆ ಬೇಡವಾ ಅಂತ ಕೇಳ್ತಾಳೆ. ಮುತ್ತು ಅಣ್ಣಂದು ಮದುವೆ ಆಗೋದು ಬೇಡವಾ ಮೈ ಅಂತ ಅಂದಾಗ ಹೌದೌದು ಆಗಬೇಕು ಅಂತ ಅಂದಾಗ ನೀವು ಯಾರೂ ಪ್ರಯತ್ನನೇ ಮಾಡ್ತಾಯಿಲ್ಲ, ಹಾಗೆ ಸುಮ್ಮನೆ ಇದ್ರೆ ಆಗುತ್ತಾ ಅಂತ ಹೇಳ್ತಾಳೆ. ಅಯ್ಯೋ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಅಂತ ಹರಿ ಹೇಳ್ತಾನೆ. ಅದು ಯಾವುದು ವರ್ಕೌಟ್ ಆಗ್ತಾಯಿಲ್ಲ, ಇವನು ಅಡುಗೆ ಮಾಡೋದು ಅದು ಇದು ಏನೇನೋ ಹೇಳ್ಬಿಡ್ತಾನೆ. ಅದೆಲ್ಲ ಫೇಲ್ ಆಗಿಬಿಡುತ್ತೆ, ಅವ್ರು ಯಾರು ಬೇಡ ಅಂದ್ಬಿಡ್ತಾರೆ ಅಂತ ಹೇಳ್ತಾನೆ. ಆಯಿತು ಇನ್ನೊಂದು, ಇವಾಗ ಡಿಜಿಟಲ್ ಇಂಟರ್ನೆಟ್ಟಲ್ಲೇ ಹುಡ್ಕೋದು ಜಾಸ್ತಿ ಇವಾಗ, ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಮಹಿ ಬ್ರೋಕರ್ ಅಂತ ಕೇಳಿದಾಗ ಇವಳು ಬೇಡ ಇವಾಗ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡೋಣ, ಅಲ್ಲೇ ಹುಡುಗಿ ಹುಡ್ಕೊಂಡು ಅವ್ರ ಮನೆಯವ್ರಿಗೆಲ್ಲ ಹೇಳಿ ಒಪ್ಪಿಸ್ಕೋತಾರೆ, ಪ್ರೊಫೈಲ್ ಕ್ರಿಯೇಟ್ ಮಾಡೋಣ ಮ್ಯಾಟ್ರಿಮೋನಿಯಲ್ಲೇ ಅಂತ ಹೇಳಿ ಮ್ಯಾಟ್ರಿಮೋನಿಯಲ್ಲಿ ಒಂದು ಪ್ಯಾಕೇಜ್ ತೋರಿಸ್ತಾಳೆ. 3 ಮಂತ್ಸು 6 ಮಂತ್ಸ್ ಇದೆ ಅಂತ. ಇವನು ಸಬ್ಸ್ಕ್ರಿಪ್ಷನ್ಗೆ 3 ಮಂತ್ಸ್ ಯಾಕೆ 6 ಮಂತ್ಸೇ ಹಾಕ್ಬಿಡ್ತೀನಿ, 1 ಇಯರೇ ಹಾಕ್ಬಿಡ್ತೀನಿ ಕೊಡಿ ಅಂತ ಹರಿ ಹೇಳಿ ಇಸ್ಕೊಂಡು ಹಾಕ್ತಾಯಿರ್ತಾನೆ. ಅಷ್ಟರೊಳಗೆ ಮುತ್ತುರಾಜ್ ಬಂದು ಕೂತ್ಕೋತಾನೆ. ಏನು ನಡೆಸ್ತಾ ಇದ್ದೀರಾ ಎಲ್ಲರೂ ಡಿಸ್ಕಷನ್ನು ಅಂತ ಅಂದಾಗ ಇವನು ಹೇಳಕ್ಕೆ ಹೋಗ್ತಾನೆ ಮ್ಯಾಟ್ರಿಮೋನಿಯಲ್ ವಿಷಯ. ಇವಳೇ ತಡೆದ್ಬಿಡ್ತಾಳೆ. ಇಲ್ಲ ಅಣ್ಣ, ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನಿಮಗೆ ಯಾವ ಥರ ಹುಡುಗಿ ಇಷ್ಟ ಅಣ್ಣ, ಯಾವ ಥರ ಹುಡುಗಿ ಇರಬೇಕು ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಉದ್ದ ಜಡೆ ಇರಬೇಕು, ಚೆನ್ನಾಗಿ ಅಡುಗೆ ಮಾಡಬೇಕು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗಬೇಕು, ಎಲ್ಲರ ಜೊತೆಗೆ ಬಾಳಬೇಕು, ಸಪ್ರೇಟಾಗಿ ಒಬ್ಬಳೇ ಇರ್ತೀನಿ ಅಂತ ಅನ್ನಬಾರ್ದು, ಹಾಗೆ ಶಾಂತವಾಗಿ ನೋಡೋಕ್ಕೆ ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಹೋದರೆ ಸಾಕು ಅಂತ ಹೇಳ್ತಾನೆ. ಇಷ್ಟೊತ್ತು ಯಾವ ಥರ ಹುಡುಗಿ ಆದರೂ ಪರವಾಗಿಲ್ಲ ಅಂತ ಇದ್ದೆ, ಈಗ ನೋಡಿದರೆ ಇಷ್ಟೊಂದು ಲಿಸ್ಟ್ ಹೇಳ್ತಾ ಇದೆಯಲ್ಲ ಅಣ್ಣ ಅಂತ ತಮಾಷೆ ಮಾಡ್ತಾರೆ. ಹೌದು, ಮತ್ತು ನೀವು ಕಾತ್ಯಾಯಿನಿ ಅತ್ತೆ ಥರ ಹುಡುಗಿ ಬೇಕು ಅಂತ ಕೇಳಿದರೆ ಅದಕ್ಕೆ ನನಗೆ ಅಷ್ಟು ಆಗೋದಿಲ್ಲಪ್ಪ ಆ ಥರ ಅಂತ, ಅದಕ್ಕೆ ನಾನು ಇಷ್ಟೊಂದು ಉದ್ದ ಲಿಸ್ಟ್ ಹೇಳಿದೆ ನೋಡಿ ಅಂತ ತಮಾಷೆ ಮಾಡ್ತಾನೆ. ಸಾಯಂಕಾಲ ಆಗುತ್ತೆ. ಅಷ್ಟರೊಳಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಸಂಜೆನ. ಟಿ ವಿ ಒರೆಸೋದು ಅದು ಇದು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅಷ್ಟರೊಳಗೆ ಹರಿ ಬರ್ತಾನೆ. ಏನು ಮಾಡ್ತಾಯಿದ್ದೀರಾ ಅಂತ ಅಂದಾಗ ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಆಯಿತು ಹೀಗೆ ಇದ್ಬಿಡಿ, ಅದು ಇದು ಕ್ಲೀನ್ ಮಾಡಿಕೊಂಡು ಅಂತ ಗೊಣಗ್ತಾ ಇರ್ತಾನೆ. ಏನು ಅಂದ್ರಿ ಅಂತ ಬಂದು ಇವನ ಹತ್ರ ಕೇಳ್ತಾಳೆ. ಏನೂ ಇಲ್ಲ, ಮತ್ತು ಇನ್ನೇನು ಮಾಡ್ತಾಯಿದ್ದೀರಾ, ನೀವೊಂದು ಏಮ್ ಇಟ್ಕೊಂಡು ಬಂದಿರೋದು, ಇಲ್ಲಿ ಮಾಡ್ತಾ ಇರೋದೇನು, ಗಂಡು ನೋಡೋ ಕೆಲಸ ಮಾಡ್ತಾಯಿದ್ದೀರಾ, ಹೆಣ್ಣು ನೋಡೋ ಕೆಲಸ ಮಾಡ್ತಾಯಿದ್ದೀರಾ, ಮನೆ ಕ್ಲೀನ್ ಮಾಡ್ತೀರಾ, ಧೂಳು ಒರೆಸ್ತೀರಾ, ಬರೀ ಇದೇ ಮಾಡಿದರೆ ನೀವು ಸರ್ಟಿಫಿಕೇಟ್ ತೊಗೊಂಡು ಸಾಧನೆ ಮಾಡ್ದಂಗೆ ಬರೀ ಇದೇ ಥರ ಮಾಡ್ಕೊತ ಕುಂತ್ರೆ ಟೈಮ್ ಪಾಸ್ ಆಗುತ್ತೆ ನೋಡಿ, ನಿಮ್ಮ ಕನಸೆಲ್ಲ ಹಾಗೆ ಉಳಿದ್ಬಿಡುತ್ತೆ ಅಂತ ಕನಸನ್ನ ನೆನ್ಪು ಮಾಡ್ತಾ ಇರ್ತಾನೆ. ನೀವು ನನ್ನ ಕನಸು ಬಗ್ಗೆ ನೀವು ನೆನ್ಪು ಮಾಡ್ತಾಯಿದ್ದೀರಾ, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಹೇಗೋ ಅಂತ ಬೈತಾಳೆ. ನಾನು ಆಲ್ರೆಡಿ ಎಲ್ಲ ಯೋಚನೆನೂ ಮಾಡಿದ್ದೀನಿ, ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ಕಾಲೇಜಲ್ಲಿ ಸಿಗ್ತಾಳೆ, ನಾಳೆ ಚಿಕ್ಕಮಂಗ್ಳೂರಿಗೆ ಹೋಗಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ ಬರ್ತೀನಿ ಗೊತ್ತಾ ಅಂತ ಹೇಳಿ ಹೊರಡ್ತಾಳೆ. ಆಯಿತಾಯ್ತು ನಾನು ಬರ್ತೀನಿ ಅಂತ ಅಂದಾಗ ನೀವೇನು ಬರೋದು ಬೇಡ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹರಿ ಸುಮ್ಮನೆ ಪ್ಯಾನಿಕ್ ಆಗಿಬಿಡ್ತಾನೆ. ಹೆಂಗಪ್ಪ ಇವ್ರನ್ನೊಬ್ಬರನ್ನೇ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಹೊರಗಡೆ ಇದು ಕುಡಿತಾ ಇರ್ತಾರೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ನಟರಾಜ್ ಅವರು ಹೊರಗಡೆ ಕೂತ್ಕೊಂಡು. ಹಾಗೆ ಅಣ್ಣ ಅವ್ರದ್ದು ಹಾಡು ಹೇಳ್ಕೊಂಡು ಅದು ಇದು ಟೈಮ್ ಪಾಸ್ ಮಾಡಿಕೊಂಡು ಇವ್ರದ್ದು ಡೈಲಿ ಇದ್ದೇ ಇರುತ್ತಲ್ವ ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ. ರಾತ್ರಿ ಊಟ ಮಾಡ್ತಿರ್ತಾರೆ ಎಲ್ಲರೂ ಬಡಿಸ್ಕೊಂಡು. ರಾತ್ರಿ ಹರಿ ಇದೇ ಚಾನ್ಸು ಅಂತ ಹೇಳಿ, ಹೌದು ನೀವು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ರಲ್ಲ,
ಹರಿ ಆ ಥರ ಮಾತು ಸ್ಟಾರ್ಟ್ ಮಾಡ್ತಾನೆ. ಅವ್ರ ಅಣ್ಣಗೆ ಈ ವಿಷಯ ಗೊತ್ತಾಗಲಿ ಅಂತ. ಅದಕ್ಕೆ ಚಂದನ ಹೌದು ಅಂತ ಜೋರಾಗಿ ಗುರಾಯಿಸ್ತಾಳೆ. ಅದಕ್ಕೆ ಮುತ್ತುರಾಜ ಹೌದಮ್ಮ ನಾಳೆ ಹೋಗಿ ಬರ್ತೀಯಾ, ಆಯಿತು ಮೈನ ಕರ್ಕೊಂಡು ಹೋಗ್ಬಾ ಅಂತ ಅಂದಾಗ ಮೈ ಹೇಳ್ತಾನೆ ನನಗೆ ಎಕ್ಸಾಮ್ ಇದೆ ಅಣ್ಣ ನಾಳೆ ಅಂತ. ಅದಕ್ಕೇನಂತೆ ಅಣ್ಣ ನಾನು ಫ್ರೀಯಾಗಿದ್ದೀನಿ, ನಾನು ಕರ್ಕೊಂಡು ಹೋಗಿ ಬರ್ತೀನಿ, ಕಾರಲ್ಲಿ ಹೋಗಿ ಹಿಂಗೆ ಆರಾಮಾಗಿ ಬರ್ತೀವಿ ಅಂತ ಅಂದಾಗ ಬೇಡ ಬೇಡ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಬಸ್ಸಲ್ಲಿ, ನನಗೇನು ಭಯ ಇಲ್ಲ, ಹೋಗಿ ಹಿಂಗೆ ಬರ್ತೀನಿ ನಾನು ಬಸ್ಸಲ್ಲಿ, ನನ್ನ ಫ್ರೆಂಡ್ ಅಲ್ಲಿ ಕಾಯ್ತಾ ಇರ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ಒಬ್ಬಳನ್ನೇ ಹೆಂಗಮ್ಮ ಕಳಿಸೋದು, ಬೇಡ ಬೇಡ ಅಂತ ಅಂದಾಗ ಆಯ್ತಣ್ಣ ನನಗೂ ರೂಢಿ ಆಗುತ್ತೆ, ಎಲ್ಲದಕ್ಕೂ ಈ ಥರ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಆಯ್ತಮ್ಮ ನೀನು ಹುಷಾರಾಗಿ ಹೋಗ್ಬಾ ಅಂತ ಮುತ್ತುರಾಜ್ ಹೇಳ್ತಾನೆ. ಏನೇ ಇದ್ದರೂ ನನಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಇವರಿಬ್ಬರು ಅಣ್ಣ ತಮ್ಮಂದರು ಪಿಸ ಅಂತ ನಗ್ತಾ ಇರ್ತಾರೆ. ಹರಿಯಣ್ಣನ ಪ್ಲ್ಯಾನು ಫ್ಲಾಪ್ ಆಯಿತು ಅಂತ. ಈ ಕಡೆ ನಟರಾಜ್ ಅವರು ಕೇಳಿಸ್ಕೊತಾರೆ ಇದನ್ನೆಲ್ಲ. ನಾನು ಸೊಸೆ ಜೊತೆಗೆ ಹೋಗಿ ಬಂದರೆ ಆಯಿತು ಈ ಹುಡುಗಿ ಜೊತೆಗೆ ಅಂತ, ಈ ಹುಡುಗಿಗೂ ಒಳ್ಳೆಯದಾಗುತ್ತೆ, ಜೊತೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ ಅಂತ ಅನ್ಕೋತಾರೆ. ಅಷ್ಟರೊಳಗೆ ಬೆಳಕರಿಯುತ್ತೆ. ಎಲ್ಲರೂ ತಿಂಡಿ ತಿಂದು ಕೂತ್ಕೊಂಡಿರ್ತಾರೆ ಸೋಫಾ ಮೇಲೆ. ಈ ಕಡೆ ಹಾಲಲ್ಲಿ ಚಂದನ ರೆಡಿಯಾಗಿ ಬರ್ತಾಳೆ. ಆಯಿತಾ ಹೊರಡ್ತಾ ಇದ್ದೀನಿ ಅಂತ ಎಲ್ರಿಗೂ ಹೇಳ್ತಾಳೆ. ಈ ಕಡೆ ಸಾರಿ ಅದಕ್ಕೆ ಎಕ್ಸಾಮ್ ಇಲ್ಲ ಅಂದರೆ ನಾನು ಬಂದುಬಿಡ್ತಾಯಿದ್ದೆ ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಿಕ್ಕಮಂಗ್ಳೂರಿಗೆ ಹೋಗೋದು ನಂಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಬಿಡುಮ್ಮ ಈ ನೆಕ್ಸ್ಟು ಹೋಗೋಣಂತೆ ಅಂತ ಹೇಳ್ತಾನೆ. ಆಯ್ತಮ್ಮ ಹೋಗ್ಬಾ, ಏನೇ ಪ್ರಾಬ್ಲಮ್ ಆದರೂ ನಮಗೆ ಕಾಲ್ ಮಾಡು ಅಂತ ಹೇಳ್ತಾನೆ ಮುತ್ತುರಾಜು. ಆಯ್ತಣ್ಣ ಅಂತ ಹೊರಗಡೆ ಬರ್ತಾರೆ ಹೋಗೋಕ್ಕೆ. ಅಷ್ಟರೊಳಗೆ ಹರಿ ಒಂದು ಕಾರ್ನ ರೆಡಿ ಮಾಡಿಬಿಟ್ಟಿರ್ತಾನೆ, ಡ್ರೈವರ್ನೂ ರೆಡಿ ಮಾಡಿಬಿಟ್ಟಿರ್ತಾನೆ. ಆಯಿತು ಇದರಲ್ಲೇ ಹೋಗಿ ಬನ್ನಿ, ಬಸ್ಸಲ್ಲಿ ಹೋಗೋದು ನಂಗಿಷ್ಟ ಇಲ್ಲ ಅಂತ ಹರಿ ಹೇಳ್ತಾನೆ. ಆಯ್ತಾಯಿತು ಹೋಗಿ ಬರ್ತೀವಿ ಬಿಡಿ ಅಂತ ಹೇಳ್ತಾಳೆ. ಡ್ರೈವರ್ ಹತ್ರ ಬಂದು ಹೇಳ್ತಾನೆ ನಂದೇ ಓನ್ ಕಂಪನಿ, ನಂದೇ ಕಾರು ಅಂತ ಹೇಳು ಅವ್ರಿಗೆ, ಎಲ್ಲ ನಿಜ ಹೇಳಬೇಡ, ನಿನ್ನ ಕಾರು ನಿಂದು ಎಲ್ಲ ಅಂತ ಹೇಳೋಕ್ಕೆ ಹೋಗಬೇಡ, ಸುಮ್ಮನೆ ಇದ್ಬಿಡು ಅಂತ ಡ್ರೈವರ್ಗೆ ಹೇಳಿ ಈ ಕಡೆ ಬರ್ತಾನೆ. ಇವಳು ಆಯಿತು ಅಣ್ಣ ಹೊರಡ್ತೀನಿ ಅಂತ ಹೇಳಿ ಕಾರಲ್ಲಿ ಕೂತ್ಕೊಂಡು ಎಲ್ಲರಿಗೂ ಬಾಯ್ ಅಂತ ಹೇಳಿ ಹೊರಡ್ತಾಳೆ. ಫ್ರೆಂಡಿಗೆ ಕಾಲ್ ಮಾಡ್ತಾಳೆ. ಅವಳ ಫ್ರೆಂಡು ಕಾಲೇಜಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಯಿತು ಇವಾಗ ಹೊರಟಿದ್ದೀನಿ, ಬಂದುಬಿಡ್ತೀನಿ ಬೇಗ, ನೀನು ಕಾಲೇಜಲ್ಲಿ ಎಲ್ಲರಿಗೂ ಹೇಳಿ ರೆಡಿ ಮಾಡಿಸಿಟ್ಟಿರು ಆಫೀಸಲ್ಲಿ, ನಾನು ಬಂದು ಅಕ್ನಾಲೇಜ್ಮೆಂಟ್ ಕೊಟ್ಟು ಎಲ್ಲ ತೊಗೊಂಡೋಗ್ತೀನಿ ಅಂತ ಹೇಳ್ತಾಳೆ. ಆಯಿತು ಬಾ ಕಣೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಆ ಕಡೆಯಿಂದ ಹೇಳ್ತಾಳೆ. ಆಯಿತು ನಿನ್ನ ಹುಡುಗನ ಬಗ್ಗೆ ಹೇಳೇ ಇಲ್ಲ ನನಗೆ, ನಾನು ಬೆಸ್ಟ್ ಫ್ರೆಂಡ್ ಆಗಿದ್ರು ಒಂದು ಸುಳಿವು ಕೊಟ್ಟಿಲ್ಲಲ್ಲ, ಹೇಗಿದ್ದಾರೆ ಹೇಳು, ಒಂದು ಫೋಟೋ ಕಳಿಸು ಅಂತ ಹೇಳ್ತಾಳೆ. ಆಯಿತು ನಾನು ಬರ್ತೀನಲ್ಲ ಮಾತಾಡ್ತೀನಿ ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅಷ್ಟರೊಳಗೆ ಅಲ್ಲಿ ಡ್ರಾಪ್ ಕೇಳ್ದಂಗೆ ಅನಿಸುತ್ತೆ. ನಿಲ್ಲಿಸು ಸೈಡಿಗೆ ಹಾಕಿ ಕಾರು ಅಂತ ಅಂದಾಗ ಅಷ್ಟರೊಳಗೆ ಅವ್ರ ಮಾವ ಬಂದು ಕುತ್ಕೋತಾರೆ ನಟರಾಜ್ ಅವರು. ಇವಳಿಗೆ ಗಾಬರಿ ಆಗುತ್ತೆ. ಏನು ಅಂಕಲ್ ನೀವು ಅಂತ ಅಂದಾಗ ಇಲ್ಲಿ ಇವನು ಅಷ್ಟೇ ಡ್ರೈವರು, ಏನು ಅಂಕಲ್ ನೀವು ಇಲ್ಲಿದ್ದೀರಾ ನಟರಾಜಣ್ಣ ಅಂತ ಅಂದಾಗ ಹೌದು ಸುಮ್ಮನೆ ಗಾಡಿ ಓಡಿಸೋ ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಅಂದಾಗ ಎಲ್ಲಿಗೆ ಬರ್ತೀರಾ ನೀವು, ಚಿಕ್ಕಮಂಗ್ಳೂರಿಗೆ ಬರ್ತೀರಾ, ಅಲ್ಲಿಗೆ ಹೋಗ್ತಾ ಇರೋದು ನಾವು ಅಂತ ಹೇಳ್ತಾನೆ. ಹೌದು ನೀವೆಲ್ಲಿ ಹೋಗ್ತೀರೋ ಅಲ್ಲೇ ನಾನು ಹಿಂದೆ ಬರ್ತೀನಿ ಹೋಗು ಅಂತ ಹೇಳ್ತಾರೆ ನಟರಾಜ್ ಅವರು. ಯಾಕಣ್ಣ ಯಾಕೆ ಅಂಕಲ್ ಏನಾಯಿತು, ಯಾಕೆ ಬರ್ತಾ ಇದ್ದೀರಾ ನಮ್ಮ ಜೊತೆಗೆ, ನಾನು ಕಾಲೇಜ್ಗೆ ಹೋಗ್ತಾ ಇರೋದು ಅಂತಂದಾಗ ಅಯ್ಯೋ ಸುಮ್ಮನೆ ಹೋಗ್ರಮ್ಮ, ನಾನು ಸುಮ್ಮನೆ ಬರ್ತಾ ಇದ್ದೀನಲ್ಲ ನಿಮ್ಮ ಜೊತೆಗೆ, ಯಾಕೆ ಇಷ್ಟೊಂದು ಯಾಕೆ ಅಂತ ಕೇಳ್ತೀಯ, ಸುಮ್ಮನೆ ನೀವೆಲ್ಲಿ ಹೋಗ್ತೀರೋ ಅಲ್ಲಿ ಬರ್ತೀನಿ ನಡೀರಿ ಅಂತಾನೆ ನಟರಾಜು. ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ, ಸುಮ್ಮನೆ ನೀನು ಕಾಲೇಜಿಗೆ ನಿನ್ನ ಪಾಡಿಗೆ ನೀನು ಕೆಲಸ ಮುಗಿಸ್ಕೊ, ನನ್ನ ಪಾಡಿಗೆ ನಾನು ಮುಂದೆ ಸೀಟಲ್ಲಿ ಕೂತಿರ್ತೀನಿ ಅಂತ ಹೇಳ್ತಾರೆ. ಅಲ್ಲ ಅಂಕಲ್ ಅಂತ ಅಂತಾಳೆ. ಆಯ್ತು ಸುಮ್ಮನೆರಮ್ಮ ಅಂತ ಅಂದಾಗ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.